ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಸಮುದ್ರದ ಮುಂದೆ ದೇವರು ಮಲಗಿದ್ದಾನೆ. ಮೊದಲು ನಿಧಾನವಾಗಿ ಅಪ್ರೋಚ್ ಮಾಡಬೇಕು. ಯಾವುದನ್ನೇ ಆಗಲಿ ಜಗತ್ತಿಗೆ ಗೊತ್ತಾಗಬೇಕು, ದೇವರು ಎಷ್ಟು ಚಾನ್ಸ್ ಕೊಟ್ಟ ಅನ್ನೋದು ಗೊತ್ತಾಗಬೇಕು ಅನ್ನೋದಕ್ಕಾಗಿ 3 ದಿವಸ ಶ್ರೀರಾಮಚಂದ್ರ ಆದರೆ ಸಮುದ್ರ ರಾಜನಿಗೆ ಅದೇನಾಗಿತ್ತೋ ಏನೋ, ಪ್ರಾಯ ಅಸುರಾವೇಶ, ಅವನು ಏನು ಮುಂದುವರಿಲೇ ಇಲ್ಲ. ಅವಾಗ ಶ್ರೀರಾಮ 3 ದಿವಸ ಕಾದ ಮೇಲೆ ಸಕ್ರೋಧದೀಪ್ತನಯನಾಂತಹ ತಪ್ಪರಸ್ಯ ಶೋಷಂ ಕ್ಷಣಾದುಪಗತೋ ಧನುಜಾದಿ ಸತ್ವೈಃ ಸಿಂಧೂ ಶಿರಸ್ಯರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದಮುಪಗಮ್ಯ ಬಭಾಷಯೇತತ್ ಸಹ ಕ್ರೋಧದೀಪ್ತನಯನಾಂತಹತಃ. ರಾಮಚಂದ್ರ ಸಿಟ್ಟಿನಿಂದ ನೋಡಿದ ಅಂತೆ. ಶೋಷಂ ಕ್ಷಣಾದುಪಗತಃ ಧನುಜಾದಿ ಸತ್ವೈಃ, ಸಮುದ್ರದ ಒಳಗಡೆ ಇರುವ ದಾನವರು, ಮೀನು, ಮೊಸಳೆ, ತಿಮಿಂಗಿಲ ಮೊದಲಾದವುಗಳೆಲ್ಲ ಶ್ರೀರಾಮಚಂದ್ರನ ನೋಟದ ಬಿಸಿಗೆ ಕುದಿದವು. ಶೋಷಂ ಕ್ಷಣಾದುಪಗತಃ, ಸಮುದ್ರದ ನೀರಿನ ಮಟ್ಟ ಆವಿಯಾಗಿ ಹೋಯಿತು, ಆ ತರಹ ಕುದಿಯಿತು. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಸರ್ಪಿ ಕಲಶ ದೇಶೀಯ ಅಂತ. ಕೊತ ಕೊತ ಕುದಿಯುವ ತುಪ್ಪದ ಗಡಿಗೆಯ ಒಳಗಡೆ ಇರುವ ತುಪ್ಪದಂತೆ ಆ ನೀರಾಯಿತು ಅಂತಾರೆ. ಅದು ಶ್ರೀರಾಮಚಂದ್ರನ ಸಾಮರ್ಥ್ಯ. ಅವಾಗ ಸಿಂಧು ಶಿರಸಿ ಅರ್ಹಣಂ ಪರಿಗೃಹ್ಯ, ವರುಣ ಎಲ್ಲರೂ ತೋರುವ ಹಾಗೆ ಮಾನುಷ ರೂಪವನ್ನು ತಳೆದು ಪಾದಾರವಿಂದ ಮುಪಗಮ್ಯ, ದೇವರ ಅಡಿಗಳಿಗೆ ಬಂದ. ಏತತ್ ಬಭಾಷ, ಇದನ್ನು ಮಾತನಾಡಿದ. ಬ್ರಹ್ಮಖಂಡದಲ್ಲಿ ನಿರೂಪಣೆ ಮಾಡ್ತಾರೆ, ಸಾಗರಂ ಶೋಷಯಿಷ್ಯಾಮಿ ಪದ್ಭ್ಯಾಮ್ಯಾಂತು ಪ್ಲವಂಗಮಾಹ ಅಂತ ಹೇಳುತ್ತಾರೆ ಸ್ಕಾಂದದಲ್ಲಿ. ಅವನು ಹೇಳ್ತಾನೆ, ರಾಮ, ನನ್ನ ಕಣ್ಣ ನೋಟದ ಬೆಂಕಿಯಿಂದ ಕಡಲನ್ನು ಖಾಲಿ ಮಾಡ್ತೇನೆ, ಎಲ್ಲರೂ ಕೂಡ ನಡ್ಕೊಂಡು ಹೋಗುವಂತಾಗಲಿ ಅಂತ. ಅದು ಇತಿಹಾಸದಲ್ಲಿ ಬಹಳ ಸಹಜ. ಒಂದು ಕಾಲದ ಮರಳುಗಾಡು, ಇನ್ನೊಂದು ಕಾಲದ ಮರುಭೂಮಿ, ಒಂದು ಕಾಲದ ಮರುಭೂಮಿ, ಇನ್ನೊಂದು ಕಾಲದ ಕಡಲು. ಒಂದು ಊರು ಅಬ್ಬಬ್ಬ ಅಂತಂದ್ರೆ 300ರಿಂದ 350, 400 ವರ್ಷಗಳ ತನಕ ಮಾತ್ರ ಅಸ್ತಿತ್ವದಲ್ಲಿ ಇರುತ್ತೆ. ಆಮೇಲೆ ಆ ಊರು ನಾಶ ಆಗುತ್ತೆ. ನಮಗೆಲ್ಲ ಒಂದು ಭ್ರಮೆ, ನಾಗರಿಕವಾದ ಭ್ರಮೆ. ನಾವು ಯಾವಾಗಲೂ ಹೀಗೆ ಇರ್ತೀವಿ, ಊರಿಗೆ ಬಂದು ನಾವು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದು ಅನಿವಾರ್ಯವಾಗಿ ಬಂದಿದ್ದೇವೆ ಅನ್ನುವ ಭಾವನೆ ಇದ್ದರೆ ಅದು ಬೇರೆ. ಪಟ್ಟಣದಲ್ಲಿ ನಾವಿರ್ತೇವೆ, ಅದು ಶಾಶ್ವತ ಅಂತ. ಒಂದು ನಾವೇ ಶಾಶ್ವತ ಅಲ್ಲ, ಆಮೇಲೆ ಪಟ್ಟಣ ಶಾಶ್ವತ ಅಲ್ಲ. ಅತ್ಯಂತ ಹಳೆಯ ಪಟ್ಟಣ ಅಂದರೆ ಕಾಶಿ ಅಷ್ಟೇ, ಇನ್ಯಾವುದು ಬಹಳ ಹಳೆಯ ಪಟ್ಟಣ ಇಲ್ಲ. ಚೇಂಜ್ ಆಗ್ತಾ ಇದೆ, ಬದಲಾಗತ್ತೆ. ಬೆಂಗಳೂರು ಒಂದು ಕಾಲದ ಗ್ರಾಮ, ಆಮೇಲೆ ಇನ್ನೊಂದು ಕಾಲದ ಗ್ರಾಮ, ಇನ್ನೊಂದು ಕಾಲದ ಇದು. ಆವಾಗ ಬೆಂಗಳೂರು ಥರ ಇತ್ತು ಬಳ್ಳಾರಿ. ಬಳ್ಳಾರಿ ಅಂದರೆ ಹಂಪೆ. ಈಗೇನಾಗಿದೆ, ಏನೂ ಉಳಿದಿಲ್ಲ, ಖಾಲಿ. ಆದ್ದರಿಂದ ಇತಿಹಾಸದಲ್ಲಿ ಅದು ಅತ್ಯಂತ ಸಹಜ. ಆ ಕಾಲದ ಒಳಗಡೆಯೂ ಕೂಡ ದೇವರ ನಿಯತಿಯೇ ಇರೋದು.
ಆದರೆ ಆ ಕಾಲದ ನಿಯತಿಯನ್ನು ಮೀರಿ ದೇವರು ಅದನ್ನು ಇಚ್ಛೆಯನ್ನು ಬದಲಿಸಬಲ್ಲ ಅಂತ ತೋರಿಸಲಿಕ್ಕೆ ಇದಾಗಿದ್ದು. ಈ ಹಿನ್ನೆಲೆಯಲ್ಲಿ ಅವನು ಗಡಗಡ ನಡುಗಿದ. ಸಿಂಧು ಶಿರಸ್ಯರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದ ಉಪಗಮ್ಯ ಬಭಾಷ ಏತತ್. ಆ ಶಿರಸಿ ಅರ್ಹಣಂ ಅನ್ನುವಲ್ಲಿ ಒಂದು ಅಕ್ಷರ ಕಡಿಮೆ ಬೀಳುತ್ತೆ. ವಸಂತ ತಿಲಕ ವೃತ್ತದಲ್ಲಿ ಒಂದು ಅಕ್ಷರ ಕಡಿಮೆ. ನಾನು ಇವಾಗ ಹೇಳ್ತೇನೆ ಕೇಳಿ. ಸಕ್ರೋಧದೀಪ್ತನಯನಾಂತಹ ತಪ್ಪರಸ್ಯ ಶೋಷಂ ಕ್ಷಣಾದುಪಗತೋ ಧನುಜಾದಿ ಸತ್ವೈ ಸಿಂಧುಶ್ಚಿರಸ್ಯರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದಮುಪಗಮ್ಯ ಬಭಾಷಯೇ ತತ್. ಸಿಂಧುಶ್ಚಿರಸ್ಯರ್ಹಣಂ ಅಂದರೆ ಒಂದು ಅಕ್ಷರ ಲೋಪ ಆಗಿರೋದು ಸಂಸ್ಕೃತವಾದ ಕಿವಿಗಳಿಗೆ ಗೊತ್ತಾಗತ್ತೆ. ಅಂದರೆ ಶ್ಲೋಕದ ನಡೆ, ಪಾದದ ವಿಭಾಗ ಇದನ್ನು ಕೇಳಿ 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 ಇದ್ದವರಿಗೆ ಒಂದು ಅಕ್ಷರ ಕಡಿಮೆ ಆಗಿರೋದು ಗೊತ್ತಾಗತ್ತೆ. ಆಗ ಏನು ಮಾಡಬೇಕು? ಶಿರಸಿ ಅರ್ಹಣಂ ಅಂತ ಮಾಡಬೇಕು. ಹಾಗೆ ಕಂಪವನ್ನು ಮಾಡುವುದರ ಮೂಲಕ ಸಮುದ್ರರಾಜನ ಭಯವನ್ನ ಛಂದಸ್ಸಿನ ಮೂಲಕ ಆಚಾರ್ಯರು ತೋರಿಸಿದ ಹಾಗೆ ಆಯಿತು. ಯಾಕೆಂದ್ರೆ ಯ ರ ಲ ವ ಇಷ್ಟು ಅಕ್ಷರವನ್ನು ಮಾತ್ರ ನಾವು ಸಂಧಿಯನ್ನು ಬಿಡಿಸಿ ಕ್ಷೈಪ್ರಾಕ್ಷರ ಅಂತ ಕರೀತಾರೆ. ಹಾಗೆ ಮಾಡಲಿಕ್ಕೆ ಬರೋದು. ಶಿರಸ್ಯರ್ಹಣಂ ಪರಿಗೃಹ್ಯ ರೂಪಿ ಅಂತಂದಾಗ ಅರ್ಹಣಂ ಅಂತನ್ನೋದು ಆ ಕಂಪ ಅಲ್ಲಿ ಗೊತ್ತಾಗತ್ತೆ. ಆ ಸಮುದ್ರರಾಜನ ಕಂಪವನ್ನ ಆಚಾರ್ಯರು ಶ್ಲೋಕದಲ್ಲಿ ಅಭಿನಯ ಮಾಡಿ ಹೇಳಿದ್ರು. ಒಂದು ಅಕ್ಷರ ಕಡಿಮೆ ಮಾಡಿದ್ದರಿಂದ ಅದನ್ನು ಹಿಗ್ಗಿಸಬೇಕಾಯಿತು. ಹಾಗೆ ಹಿಗ್ಗಿಸಿದ್ದರಿಂದ ಆ ಸಮುದ್ರರಾಜನ ಭಯದ ಅನುಕರಣೆ ಆಯಿತು. ವಸ್ತುತಃ ಸಿಂಧು ಚಿರಸ್ಯರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದಮುಪಗಮ್ಯ ಬಭಾಷಯೇ ತತ್ ಅನ್ನೋದು ಭಾಗವತ 9ನೇ ಸ್ಕಂಧದ ಮಾತು. ಇಡೀ ಶ್ಲೋಕ ಹೀಗಿದೆ. ಯದ್ರೋಷ ತೀವ್ರ ಪರಿವೃತ್ತ ಕಟಾಕ್ಷಪಾತ ಸಂಭ್ರಾಂತ ನಕ್ರ ಮಕರಃ ಭಯಗೀರ್ಣ ಘೋಷಃ ಸಿಂಧುಶ್ಚಿರಸ್ಯರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದಮುಪಗಮ್ಯ ಬಭಾಷಯೇ ತತ್ ಅಂತ ಭಾಗವತ 9ನೇ ಸ್ಕಂಧದಲ್ಲಿ ರಾಮನ ಚರಿತೆಯಲ್ಲಿ ಬರುವಂತಹ ಮಾತು. ಯದ್ರೋಷ ತೀವ್ರ ಪರಿವೃತ್ತ ಕಟಾಕ್ಷಪಾತ ಸಂಭ್ರಾಂತ ನಕ್ರ ಮಕರಃ ಭಯಗೀರ್ಣ ಘೋಷಃ. ಭಾಗವತದಲ್ಲಿ ಏನು ಹೇಳಿದ್ರು? ಆ ಸಮುದ್ರರಾಜನ ಘೋಷ ಇದೆಯಲ್ಲ, ಕಡಲು ಮೊರೆಯುವುದು ಅಂತಾರೆ. ಅಚ್ಚ ಕನ್ನಡ ಬಂದವರು ಕಡಲು ಮೊರೆಯುವುದು. ಆ ಕಡಲ ಮೊರೆತದಲ್ಲಿ ಹೆದರಿಕೆ ಇತ್ತು ಅಂತ ಹೇಳಿ ಅಲ್ಲಿ ಇದ್ದವರಿಗೆ ಗೊತ್ತಾಗ್ತಾ ಇತ್ತು ಅವತ್ತಿನ ಕಾಲದಲ್ಲಿ. ಕಡಲಿನ ಮೊರೆತಕ್ಕೆ ಸಾವಿರಾರು ಅರ್ಥಗಳುಂಟು. ಕಡಲಿನ ಮೊರೆತ ಏನಿದೆ ಅದಕ್ಕೆ ಒಂದು ಅರ್ಥ ಇಲ್ಲ, ಸಾವಿರಾರು ಅರ್ಥ ಉಂಟು. ಆಚಾರ್ಯರ ಐತರೇಯ ಭಾಷ್ಯವನ್ನ ಚಿಂತಿಸಿ ನೀವು ಕಡಲಿನ ಹತ್ತಿರ ಹೋದರೆ, ನೀರಿನ ಹತ್ತಿರ ಹೋದರೆ ಆ ತೋಳಡ್ತರ ಊಳಿಡೋದು ಇತ್ಯಾದಿ ಬುದ್ಧಿಗಳೇ ಬರಲ್ಲ. ಆ ನೀರು ನೋಡಿದ ಕೂಡಲೇ ಅದು ಏನಾಗತ್ತೋ ನಮ್ಮ ಜನಕ್ಕೆ. ಸ್ನಾನ ಮಾಡಬೇಕು ಅನ್ನಿಸೋದು ಸಹಜ, ಧ್ಯಾನ ಮಾಡಬೇಕು ಅಂತನ್ನೋದು ಕರೆಕ್ಟು. ಅದು ತೋಳತ್ತರ ಊಳಿಡ್ತಾ ಕೊಡ್ತಾರೆ ಜನ. ಅದು ಯಾಕೋ ದೇವರು ಅವ್ರ ತಲೆ ಒಳಗಡೆ ಅದು ಏನು ಪ್ರಚೋದನೆ ಮಾಡ್ತಾನೋ ಅವನಿಗೆ ಗೊತ್ತು. ಅದು ಯಾಕೆ ಹಾಗೆ ಮಾಡಿದ್ರೆ ಎಂಜಾಯ್ಮೆಂಟ್ ಅಂತ ಅವ್ರಿಗೆ ಭ್ರಮೆ. ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಮೊದಲು ನೀರ ಹತ್ರ ಹೋದಾಗ ಮಾತ್ರ ನೋಡ್ತಾ ಇದ್ದೆ. ಈಗ ಏನು ಸಂತೋಷವನ್ನು ಅಭಿವ್ಯಕ್ತಿಸ್ಲಿಕ್ಕೂ ತೋಳತ್ತರ ಊಳಿಡಬೇಕು ಅಂತ, ನರಿ ಥರ ಊಳಿಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಒಳಗಡೆ ಇದ್ದದ್ದು ಹೊರಗಡೆ ಬರುತ್ತೆ ಅಂದ್ರೆ ನಾವೇನು ಮಾಡ್ಲಿಕ್ಕಾಗತ್ತೆ? ಅದಲ್ಲ. ಆದರೆ ಅಗತ್ಯ ಇಲ್ಲ. ಅದು ಕಡಲಿನ ಎದುರುಗಡೆ ಕುಳಿತಾಗ ಅದು ಧ್ಯಾನಕ್ಕೆ ಹೋಗುವಂತಹ ಪರಿಸ್ಥಿತಿ. ನೀವು ಆಚಾರ್ಯರ ಐತರೇಯ ಭಾಷ್ಯವನ್ನು ನೋಡಿದರೆ ಅದು ಹಾಗೆ ಆಗಿಬಿಡತ್ತೆ. ನಿಮಗೆ ಏನು ಮಾಡಿದ್ರೂ ಕೂಗಲಿಕ್ಕಾಗಲ್ಲ ಕಡಲಿನ ಮುಂದೆ. ಕಡಲಿನ ಕೂಗನ್ನು ಕೇಳಿಸಿಕೊಳ್ಳುವ ಅಂತ ಅನ್ನಿಸುತ್ತೆ. ಅವತ್ತಿನ ಕಾಲದಲ್ಲಿ ಆ ಸಮುದ್ರರಾಜನ ಘೋಷದಲ್ಲಿ, ಅಲೆಯ ಮೊರೆತದಲ್ಲಿ ಸಮುದ್ರರಾಜನ ಭಯ ಅಭಿವ್ಯಕ್ತ ಆಯಿತು ಅಂತ ಭಾಗವತ ಹೇಳಿತು. ಅದಕ್ಕೆ
ಅದಕ್ಕೆ ಭಾಗವತ ಹೇಳಿದ್ದು ಹೀಗೆ: ಯದ್ರೋಷ ತೀವ್ರ ಪರಿವೃತ್ತ ಕಟಾಕ್ಷ ಪಾತ ಸಂಭ್ರಾಂತ ನಕ್ರ ಮಕರ ಭಯಗೀರ್ಣ ಘೋಷ. ಭಯಗೀರ್ಣ ಘೋಷ, ಭಯದಿಂದ ಆ ಘೋಷ ಬರ್ತಾ ಇರೋದು ಕೇಳಿಸಿತು. ಸಮುದ್ರದ ಘೋಷದಲ್ಲಿ ಭಯ ತೋರಿತು. ಅವನೇನು ಮಾಡಿದ? ರೂಪವನ್ನು ತಳೆದ. ವರುಣನ ಮಾನುಷ ಆಕಾರ ಸದೃಶವಾದ ರೂಪ. ದೇವತೆಗಳಿಗೆಲ್ಲ ಹಲವಾರು ತರಹದ ರೂಪ ಇರುತ್ತೆ. ಮನುಷ್ಯರಂತೆ ತೋರುವ ರೂಪ, ಅದಕ್ಕೆ ರೂಪಿ ಎಂದ್ರು. ಮನುಷ್ಯರಿಗೆ ಕಂಡು ಬಂದ ವಸ್ತುತಃ ಅವನು ಬಂದ. ಆದರೆ ಭಾಗವತದಲ್ಲಿ ಒಂದು ಸಮಸ್ಯೆ ಉಂಟು. ಮಹಾಭಾರತ ವನಪರ್ವದಲ್ಲಿ ಒಂದು ರಾಮಾಯಣದ ಕಥೆ ಬರುತ್ತೆ. ಅಲ್ಲಿ ಸಾಗರಸ್ತು ತತಸ್ವಪ್ನೇ ದರ್ಶಯ ಮಾತರಾಘವಂ ಅಂತ ಉಂಟು. ಸಮುದ್ರ ಸ್ವಪ್ನದಲ್ಲಿ ಕಂಡ ಅಂತ. ಎಂಥದಿದು? ಸಮುದ್ರ ಕನಸಿನಲ್ಲಿ ಕಂಡ ಅಂತ. ಅದಕ್ಕೆ ಲಕ್ಷಾಲಂಕಾರದಲ್ಲಿ ಕಷ್ಟಪಟ್ಟು ಅರ್ಥ ಬರೆದ್ರು. ಹೌದು, ಕನಸಿನಲ್ಲಿ ನಾನೊಬ್ಬನೇ ನೋಡ್ಲಿಕ್ಕಾಗೋದು. ನನ್ನ ಕನಸಿನಲ್ಲಿ ನನ್ನ ಮಗಳು ಚಿಕ್ಕವಳಿದ್ದಾಗ, ಅಂದರೆ ಈಗಲೂ ಚಿಕ್ಕವಳೆ, ನನ್ನ ಕನಸಿನಲ್ಲಿ ಒಂದು ಚಾಕ್ಲೇಟ್ ನೋಡಿದ್ದೀನಿ, ಅದು ಬೇಕು ಅಂತ ಹೇಳ್ರೆ ಅದು ಬೇರೆಯವ್ರಿಗೆ ಗೊತ್ತಿಲ್ಲ. ಅದು ಹೆಂಗೆ ಗೊತ್ತಾಗತ್ತೆ? ನಾನು ಕನಸಿನಲ್ಲಿ ನೋಡಿದ ಮಿಠಾಯಿ ಬೇಕು ಅಂತ ಯಾರಿಗೆ? ಅದು ಅವಳೊಬ್ಳಿಗೆ ಮಾತ್ರ ಗೊತ್ತಾಗೋದು ಅಂತ ಗೊತ್ತಿಲ್ಲ ಅವಳಿಗೆ. ಹಾಗೆ ಕನಸಿನಲ್ಲಿ ಅವ್ರಿಗೆ ಮಾತ್ರ ಅನುಭವಕ್ಕೆ ಬರೋದು, ಬೇರೆ ಯಾರಿಗೂ ಅದು ಅನುಭವಕ್ಕೆ ಬರೋಲ್ಲ. ಹಾಗೆ ಇಟ್ಟುಕೊಳ್ಳಬೇಕು. ಸಾಗರಸ್ತು ತತಸ್ವಪ್ನೇ ದರ್ಶಯ ಮಾತ ಅಂದರೆ ಸಾಗರ ಅಂದರೆ ಸಮುದ್ರ ರಾಜ ರಾಮನಿಗೆ ಮಾತ್ರ ಕಂಡದ್ದು, ಬೇರೆ ಯಾರಿಗೂ ಕಾಣಲಿಲ್ಲ ಅಂತ ಅರ್ಥ ಬರೆದಿದ್ದಾರೆ. ಆದರೆ ಎಲ್ಲರಿಗೂ ಕಂಡಿತು ಅಂತ ಹೇಳಿ ರೂಪಿ ಅಂತಂದ್ರು. ಹಾಗಾದ್ರೆ ಮಹಾಭಾರತದ ಮಾತಿಗೆ ಏನರ್ಥ? ಅದಕ್ಕೆ ನಮ್ಮ ಗುರುಗಳು ಒಂದು ವ್ಯಾಖ್ಯಾನ ಬರೆದ್ರು. ನನ್ನ ವ್ಯಾಖ್ಯಾನ ಬೇರೆ ಇದೆ. ಏನು ನಮ್ಮ ಗುರುಗಳ ವ್ಯಾಖ್ಯಾನ ಮೊದಲು ಹೇಳ್ತೇನೆ. ಸ್ವಂ ಹಿ ಅಪೀತೋ ಭವತಿ ಅಂತ ಉಪನಿಷತ್ತು ಇದೆ. ಸ್ವಪ್ನ ಅಂತ ಹೇಳಿ ಗಾಢವಾದ ನಿದ್ರೆಗೆ ಯಾಕೆ ಹೇಳ್ತಾರೆ? ಸ್ವಂ ಹಿ ಅಪೀತೋ ಭವತಿ, ದೇವರನ್ನ ಹೊಂದುತ್ತಾನೆ. ಜೀವ ಸ್ವರೂಪವನ್ನ ಜೀವ ದೇಹದ ಪರಿಧಿಯನ್ನ ಬಿಟ್ಟು ತನ್ನ ಸ್ವರೂಪವನ್ನು ಹೊಂದುವ ಒಂದು ಅವಸ್ಥೆ ಸುಷುಪ್ತಿ. ಸ್ವಪ್ನ ಅಂದ್ರೂ ಅದೇ ಅರ್ಥ. ಸ್ವಪ್ನ ಅಂದ್ರೆ ಎರಡು ಅರ್ಥ ಉಂಟು. ಒಂದು 5 ನಿಮಿಷ ಕರ್ಕೊಂಡು ಹೋಗೋಣ. ಸ್ವಪ್ನ ಅಂತ ಹೇಳಿದ್ರು ಅದೇ ಅವಸ್ಥೆ. ಸ್ವಪ್ನ ಅಂದ್ರೆ ಗಾಢವಾದ ನಿದ್ರೆ ಅಂತನೂ ಅರ್ಥ ಇದೆ. ಸ್ವಪ್ನ ಅಂದ್ರೆ ಕನಸು ಅಂತನೂ ಅರ್ಥ ಇದೆ. ಗಾಢವಾದ ನಿದ್ರೆ ಅಂತ ಯಾವಾಗ ಅರ್ಥ? ಯಾವಾಗ ಯಾಕೆ ಅರ್ಥ ಆಗತ್ತೆ? ಸ್ವಂ ಹಿ ಅಪೀತೋ ಭವತಿ, ಕೇವಲ ತನ್ನನ್ನು ಹೊಂದುತ್ತಾನಷ್ಟೇ. ಜೀವ ತನ್ನನ್ನು ಹೊಂದೋದು ಅಂದ್ರೆ ದೇಹವನ್ನ ಮೀರಿ ತನ್ನನ್ನು ಹೊಂದುವುದೇನಿದೆ ಅದನ್ನು ಸ್ವಪ್ನ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಮನಸ್ಸು ಇರಲ್ಲ, ಮನಸ್ಸು ಕೆಲಸ ಮಾಡೋಲ್ಲ, ಮತ್ತಿನ್ಯಾವುದೂ ಇರಲ್ಲ. ಅದಕ್ಕೆ ಸ್ವಪ್ನ ಅಂದ್ರು. ಅದರಿಂದಾಗಿ ಸ್ವಪ್ನ ಅಂತ ಹೇಳಿದ್ರೆ ತನ್ನನ್ನ ಹೊಂದುವುದು. ಸ್ವಂ ಅಂತಂದ್ರೆ ಪರಮಾತ್ಮನೂ ಕೂಡ ಆಗ್ತಾನೆ. ಸ್ವಂ ಹಿ ಆಪ್ನೋತಿ, ಜ್ಞಾನಪೂರ್ವಕವಾಗಿ ಹೊಂದಿದ ಅನ್ನೋದನ್ನ ಸ್ವಪ್ನ ಅಂದ್ರು. ಜ್ಞಾನೇನ ಆಪ್ತಿರೇವ ಆಪ್ತಿರ್ನಾಮ, ಧ್ಯಾನೇನ ಭಗವಾನಯಮಿತಿ ಪ್ರತಿಭಾನೇ ಸತಿ ಇತಿ ಯಾವತ್ತು. ಜ್ಞಾನದಿಂದ ಹೊಳೆಯಿತು, ಓ ಇದು ದೇವರು ಅಂತ, ಒಳಗಣ್ಣಿನಿಂದ ದೇವರನ್ನ ಕಂಡ, ಅದರಿಂದಾಗಿ ಸ್ವಪ್ನೆ ಅಂತ ಹೇಳಿದ್ದು.
ಅನ್ನೋದು ನಮ್ಮ ಗುರುಗಳ ಅರ್ಥ. ನಾನೇನು ಅರ್ಥ ಮಾಡಿಕೊಂಡಿದ್ದೆ, ಯಾಕಂದ್ರೆ ನನಗೂ ಈ ಸಮಸ್ಯೆ ಬಂದಿತ್ತಲ್ಲ. ಯಾಕಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನ ಆಗುವಾಗ 2007, ಆದರೆ ಅದಕ್ಕಿಂತ ಮುಂಚೆ 2002ರಿಂದಲೇ ಮಹಾಭಾರತದ ಅಧ್ಯಯನ ಗುರುಗಳ ಅನುಗ್ರಹದಿಂದ ಶುರು ಆಗಿತ್ತು. ಅವಾಗ ಈ ಡೌಟ್ ಬರೋದೇ ತಾನೆ. ಸ್ವಪ್ನೆ ದದರ್ಶಃ, ಸ್ವಪ್ನದಲ್ಲಿ ಕಂಡ. ಏನು ಸ್ವಪ್ನದಲ್ಲಿ ಕಂಡ ಅಂದ್ರೆ, ಅದಕ್ಕೆ ಸ್ವಪ್ನದಲ್ಲಿ ಕಂಡ ಅಂತ ಹೇಳಿದರೆ ಸ್ವಪ್ನಾತ್ ಉತ್ಥಿತೋ ಭೂತ್ವಾ ದದರ್ಶ, ಅಜ್ಞಾನದಿಂದ ಎದ್ದು ಕಂಡ ಅಂತ ನಾನು ಅರ್ಥ ಮಾಡ್ಬೋದು. ಸ್ವಪ್ನಾನಂತರಂ ಸ್ವಪ್ನೆ ಸತಿ ದದರ್ಶ, ಅಜ್ಞಾನದಿಂದ. ಯಾಕೆಂದ್ರೆ ಕನಸು ಅಂತಂದ್ರೆ ಭ್ರಮೆ ಅಂತ ಇಟ್ಟುಕೊಂಡ್ರೆ, ಆ ಕನಸೇ ಎಚ್ಚರ ಅಂತ ಅನ್ನೋದು ಭ್ರಮೆ. ಕನಸು ಭ್ರಮೆ ಅಲ್ಲ, ಕನಸು ಒಳಗಡೆ ಕಾಣುವುದು ನಿಜ, ಆದರೆ ಆ ಕನಸನ್ನು ಎಚ್ಚರ ಅಂತಂದುಕೊಳ್ಳೋದು ಭ್ರಮೆ. ಅದರಿಂದಾಗಿ ಸ್ವಪ್ನ ಅಂತನ್ನುವುದು ಭ್ರಮೆಗೆ ಪರ್ಯಾಯ ಪದವಾಗತ್ತೆ ಅಂತ ಇಟ್ಟುಕೊಂಡು ಭ್ರಮೆಯಿಂದ ಎದ್ದು ದೇವರನ್ನ ಕಂಡ. ದೇವರನ್ನ ಮೊದಲು ಅವನು ಪರಿಗಣಿಸಲೇ ಇಲ್ಲ, ಅದನ್ನ ಸ್ವಪ್ನೇ ದದರ್ಶ, ಸ್ವಪ್ನೇ ನಷ್ಟೇ ಸತಿ ದದರ್ಶ ಅಂತ ನಾನು ಇಟ್ಕೊಂಡಿದ್ದೆ. ಗುರುಗಳ ಅರ್ಥ ಸೊಗಸು. ಯಾಕೆ ಹೇಳಿದ್ದು ಅಂತಂದ್ರೆ, ಗುರುಗಳ ವ್ಯಾಖ್ಯಾನ ಆಗ್ತಾ ಇದೆ ಅನ್ನುವಾಗ ಅದೊಂದು ಕೆಟ್ಟ ಅಭ್ಯಾಸ ಅಂತ ಇಟ್ಕೊಳ್ಳಿ. ನಂದೊಂದು ಕೆಟ್ಟ ಅಭ್ಯಾಸ ಏನು ಅಂದರೆ, ಗುರುಗಳು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತ ಅನ್ನುವಾಗ ನಾನು ನನ್ನ ವ್ಯಾಖ್ಯಾನವನ್ನು ಮೊದಲು ಒಂದು ನೋಡ್ಕೊಳ್ತಾ ಇದ್ದೆ. ನಾನು ಹೇಗೆ ಯೋಚನೆ ಮಾಡ್ತೇನೆ, ಅವ್ರು ಹೇಗೆ ಯೋಚನೆ ಮಾಡ್ತಾರೆ, ನನಗೂ ಅವರಿಗೂ ಅಂತರ ಯಾವುದು, ನಾನು ಒಂದು ಗ್ರಂಥವನ್ನು ನೋಡುವ ಬಗೆ ಹೇಗೆ, ಅವರು ಒಂದು ಗ್ರಂಥವನ್ನು ನೋಡುವ ಬಗೆ ಹೇಗೆ, ಯಾವ ಯಾವ ಅಂಶದಲ್ಲಿ ಸಿಮಿಲಾರಿಟಿ ಬರುತ್ತೆ, ಯಾವ ಅಂಶದಲ್ಲಿ ಸಿಮಿಲಾರಿಟಿ ಇರಲ್ಲ, ಇದನ್ನ ನೋಡಿಕೊಳ್ಳೋದು ಒಂದು ಚಟ ಆಗಿ ಇತ್ತು ನನಗೆ. ಇವಾಗಲೂ ಈ ಅರ್ಥ ಮಾಡಿದ್ರೆ ಅವರೇನಂತಾರೆ, ಯಾಕೆಂದ್ರೆ ನಾನು ನೋಡಿದ್ದು ವಿದ್ಯಾಮಾನ್ಯರನ್ನ, ವಿದ್ಯಾಮಾನ್ಯರು ಇದಕ್ಕೆ ಆಗಿದ್ದಿದ್ರೆ ಏನು ಯೋಚನೆ ಮಾಡ್ತಾ ಇರ್ತಿದ್ರು ಅಂತ ಹೋಗತ್ತೆ. ಅದು ಒಂದು ಸ್ವಲ್ಪ ಅತಿರೇಕಕ್ಕೆ ಹೋಗಿದೆ ಅಂತ ಇಟ್ಕೊಳ್ಳಿ. ನಾನು ಈ ಶ್ಲೋಕವನ್ನು ಮಾಡಿದರೆ ಯಾವ ರೀತಿ ಮಾಡ್ತೇನೆ ಅಂತನ್ನೋಲ್ಲಿಗೆ, ಅಂದರೆ ಅದು ನಮ್ಮ ಆಚಾರ್ಯರೊಂದಿಗೆ ಸಮೀಕರಿಸಿಕೊಳ್ಳೋಲ್ಲ. ಬೇರೆ ನಾರಾಯಣ ಪಂಡಿತಾಚಾರ್ಯರು ಅಥವಾ ಕ್ಷೇಮೇಂದ್ರ, ಕಾಳಿದಾಸ ಇವರೆಲ್ಲ ಬರೀಬೇಕಾದ್ರೆ ನಾನು ಇದನ್ನು ಈ ವಿಚಾರವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾಗ ಹೇಗೆ ಪ್ರೆಸೆಂಟ್ ಮಾಡ್ತೇನೆ ಅಂತ ಒಂದು ರೀತಿ ಇಲ್ಲಿಂದ ಹೋದವರ ಜೊತೆ ಮಾತುಕತೆ, ಇಲ್ಲಿಂದ ಹೋದವರ ಜೊತೆ ತುಲನೆ ಅಂತ ನಿಮಗೆ ಅನಿಸಿದ್ರು ನಂದೇನು ಅಭ್ಯಂತರ ಇಲ್ಲ. ಆದರೆ ಹೀಗೊಂದು ಅಭ್ಯಾಸ ಬೆಳೆದು ಬಂದಿದೆ. ಅದರಿಂದಾಗಿ ನಾನು ಅವಾಗ ಈ ರೀತಿ ಯೋಚನೆ ಮಾಡಿದ್ದೆ. ಗುರುಗಳ ಅರ್ಥ ಹೀಗಿದೆ. ಧ್ಯಾನೇನ ಭಗವಾನ್ ಅಯಮಿತಿ ಪ್ರತಿಭಾನೆ ಸತಿ. ಸ್ವಪ್ನ ಅಂದ್ರೆ ಧ್ಯಾನ ಅಂತ ಅರ್ಥ ಮಾಡಿದ್ರು ಅವರು. ಯಾಕೆಂದ್ರೆ ನಿರ್ವಚನ ಉಂಟು ಹಾಗೆ. ಸಂಗ್ರಹ ರಾಮಾಯಣದಲ್ಲಿ ಎಲ್ಲರೂ ಬಂದು ಎಲ್ಲರಿಗೂ ಕಂಡ ಅಂತ ಸಂಗ್ರಹ ರಾಮಾಯಣದಲ್ಲಿಯೂ ಇದೆ. ಅದರಿಂದಾಗಿ ಸ್ವಪ್ನ ಎನ್ನುವ ಮಹಾಭಾರತದ ಮಾತಿಗೆ ಬೇರೆ ಅರ್ಥ ಬರೀಬೇಕು. ಸರಿ, ಈಗ ರಕ್ಷಾಲಂಕಾರದಲ್ಲಿರುವ ಅರ್ಥವನ್ನು ತೆಗೆದುಕೊಳ್ಳಿಕ್ಕಾಗಲ್ಲ. ಯಾಕೆಂತಂದ್ರೆ ಸಂಗ್ರಹ ರಾಮಾಯಣ ಹಾಗೆ ಬರಿತಾ ಇರಲಿಲ್ಲ. ಸರಿ, ಬಂದ ಪೂಜಾ ಸಾಮಗ್ರಿಗಳನ್ನು ಹಿಡಿದುಕೊಂಡು ಬಂದ. ಏನಂದ? ತಂತ್ವಾ ವಯಂ ಜಡಧಿಯೋ ನ ವಿದಾಮ ಭೂಮನ್ ಕೂಟಸ್ಥಮಾದಿಪುರುಷಂ ಜಗತಾಮಧೀಚಂ ತ್ವಂ ಸತ್ವತಃ ಸುರಗಣಾನ್ ರಜತೋ ಮನುಷ್ಯಾನ್ ತಾರ್ತೀಯತೋ ತುರಗಣಾನ್ ಅಭಿತಸ್ತಥಾಸ್ರಾಹ ಭೂಮನ್ ಗುಣಪೂರ್ಣನೇ ವಯಂ ಜಡಧಿಯ. ನಾವು ಪ್ರಜ್ಞಾವಂತರಲ್ಲ, ಮೂಢರು. ನ ವಿದಾಮ, ನಿನ್ನನ್ನು ನಾವು ತಿಳಿಯಲಿಲ್ಲ. ನೀನು ಯಾರು? ಕೂಟಸ್ಥ, ನಿರ್ವಿಕಾರ, ಆದಿಪುರುಷ, ಎಲ್ಲಕ್ಕೂ ಮೊದಲಿದ್ದವ, ಜಗದೊಡೆಯ, ನಿನ್ನನ್ನು ನಾವು ತಿಳಿಯಲಿಲ್ಲ. ಕಾಲ ಕಾಲಕ್ಕೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ನೀನು ಕೊಡ್ತೀಯ ಅನ್ನೋದು ಆಗಾಗ
ನಮ್ಮ ಪ್ರಜ್ಞಾವಲಯದಿಂದ ಕಣ್ಮರೆಯಾಗತ್ತೆ. ತ್ವಂ ಸತ್ವತಃ ತುರಗಣಾನ್, ಸತ್ವಗುಣ ಜಾಸ್ತಿ, ಹೆಚ್ಚಿನ ಸತ್ವಗುಣವನ್ನು ದೇವತೆಗಳ ದೇಹದಲ್ಲಿ, ಪ್ರಜ್ಞೆಯಲ್ಲಿ, ನಡೆಯಲ್ಲಿ, ಜೀವನದಲ್ಲಿ ತುಂಬುತ್ತೀಯ. ರಜಸೋ ಮನುಷ್ಯಾನ್, ಹೆಚ್ಚಿನ ರಜೋಗುಣವನ್ನು ಮನುಷ್ಯರ ದೇಹದಲ್ಲಿ, ಬುದ್ಧಿಯಲ್ಲಿ, ಅವರ ವರ್ತನೆಯಲ್ಲಿ ತುಂಬುತ್ತೀಯ. ತಾರ್ತೀಯತಃ ಸುರಗಣಾನ್ ಅಭಿತಸ್ತಥಾಸ್ರಾಹ, ತಾರ್ತೀಯತಃ ಮೂರನೆಯ ತಮೋಗುಣದಿಂದ ಅಭಿತಃ, ಇದಕ್ಕೆ ವೇದಾಂಗ ತೀರ್ಥರ ಅರ್ಥ ಅಭಿತಃ ಸರ್ವದೇಶ ಕಾಲೇಶು, ಎಲ್ಲ ಕಾಲದಲ್ಲಿಯೂ ಹೀಗೆ ಮಾಡುತ್ತೀಯ ನೀನು. ಅಸ್ರಾಹ ಸೃಷ್ಟಿ ಮಾಡಿರುವೆ, ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಸತ್ವಗುಣ ರಜೋಗುಣ ತಮೋಗುಣಗಳ ಭಾಗವನ್ನು ದೇವತೆಗಳಲ್ಲಿ, ಮನುಷ್ಯರಲ್ಲಿ, ದೈತ್ಯರಲ್ಲಿ ಹೀಗೆಯೇ ತುಂಬಿದ್ದೀಯ. ಅವಾಗವಾಗ ನಮಗೆ ಈ ಗುಣಗಳ ಪಲ್ಲಟ ಆಗೋದುಂಟು. ಹಾಗೆ ನನಗೆ ಅನ್ಯಥಾ ಜ್ಞಾನ ಬಂದಿತ್ತು, ಈಗ ಇಲ್ಲ, ಈಗ ಹೋಗಿದೆ. ಅವಾಗ ಅನ್ಯಥಾ ಜ್ಞಾನ ಬಂದಿತ್ತು, ಅದರಿಂದಾಗಿ ನಾನು ನಿನ್ನನ್ನು ಗೌರವಿಸಲಿಲ್ಲ. ನೀನು ಮಲಗಿದರೂ ಕೂಡ 3 ದಿವಸವೂ ನಿನ್ನ ಕಡೆ ನೋಡಲಿಲ್ಲ, ಕ್ಷಮಿಸು. ಕಾಮಂ ಪ್ರಯಾಹಿ ಜಹಿ ವಿಶ್ರವಸೋವಮೇಹಂ ತ್ರೈಲೋಕ್ಯ ರಾವಣಮವಾಪ್ನುಹಿ ವೀರಪತ್ನೀಂ ಬಧ್ನೀಹಿ ಸೇತು ಮಿಹತೆ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಃ. ಕಾಮಂ ಪ್ರಯಾಹಿ, ಧಾರಾಳವಾಗಿ ಹೋಗು, ಹೋಗಿ ಏನು ಮಾಡು. ಜಹಿ ವಿಶ್ರವಸಃ ಅವಮೇಹಂ, ವಿಶ್ರವಸ್ಸಿನ ಮಗ ಅಲ್ಲ ಅವನು, ಮಲ, ರಾವಣ. ಅವಮೇಹ ಅಂದ್ರೆ ಮಲ, ಹೊಟ್ಟೆಯೊಳಗಡೆ ಒಡಲೊಳಗಡೆಯಿಂದ ಬರೋದು ಮಗನೂ ಹೌದು ಮಲವೂ ಹೌದು. ಆದರೆ ಇವನು ಮಗ ಅಲ್ಲ, ಯಾಕೆಂದ್ರೆ ವಿಶ್ರವಸ್ಸು ಯೋಗ್ಯ, ಅದಕ್ಕೆ ಅವಮೇಹ ಅಂತ. ವಿಶ್ರವಸ್ಸಿನ ಒಳಗಡೆಯಿಂದ ತಮೋಗುಣವನ್ನು ಹೊದ್ದು ಬಂದವ ಇವನು, ಆದ್ದರಿಂದಾಗಿ ವಿಶ್ರವಸಃ ಅವಮೇಹಂ. ಆಹಾರ ಏನಿದೆ ಅದರ ಅತ್ಯಂತ ಸ್ಥೂಲ ಭಾಗ ತಮೋಗುಣ, ಅದು ಕೆಳಗಡೆ ಹೋಗ್ತದೆ. ಆಹಾರದ ಮಧ್ಯಮ ಭಾಗ ಮಾಂಸ ಆಗ್ತದೆ, ಆಹಾರದ ಸೂಕ್ಷ್ಮ ಭಾಗ ಮನಸ್ಸಾಗ್ತದೆ ಅಂತ ಉಪನಿಷತ್ತು. ಈ ಹಿನ್ನೆಲೆಯಲ್ಲಿ ಇವನು ವಿಶ್ರವಸಃ ಅವಮೇಹಂ, ವಿಶ್ರವಸ್ ಅನ್ನುವ ಋಷಿಯ ತಮೋಗುಣದ ಭಾಗ. ಇವನನ್ನು ಕೊಂದು ಬಿಡು. ಯಾರಿವನು? ತ್ರೈಲೋಕ್ಯ ರಾವಣಂ, ರಾವಣ. ಯಾಕೆ ರಾವಣ? ತ್ರೈಲೋಕ್ಯ ರಾವಣ, ಆದ್ದರಿಂದಾಗಿ ರಾವಣ. ರಾವಣ ಅಂದರೆ ಬೇರೆಯವರನ್ನು ಅಳುವಂತೆ ಮಾಡುವವ ಅಂತ. ರಾವಯತಿ, ಅವಾಗೆಲ್ಲ ಗುಣಕ್ಕೆ ತಕ್ಕ ಹೆಸರು. ಅವನಿಗೆ ಮಗು ಹುಟ್ಟಿದ ಕೂಡಲೇ ಏನಂತ ಹೆಸರಿಡಬೇಕು? ಹೆಸರು ಯಾಕೆ ಇಡಬೇಕು? ವ್ಯವಹಾರಕ್ಕಿಡಬೇಕು. ವ್ಯವಹಾರ ಏನು? ಸಾಕು 4-10 ತಲೆಯವ ಅಂತ. 10 ತಲೆಯವ ಬಾರೋ, ದಶಕಂಠ, ಮುಗೀತು. ಅವಾಗಷ್ಟೇ ಇತ್ತು. ಅವ ಏನು ಮಾಡಿದ? ತಿರುಗ್ತಾ ಇದ್ದ ಮದೋದ್ಧತನಾಗಿ, ನನ್ನಷ್ಟು ಬಲ ಯಾರಿಗೂ ಇಲ್ಲ, ಇದು ಬ್ರಹ್ಮದೇವರ ವರ ಇದೆ ನನಗೆ ಅಂತ. ರುದ್ರದೇವರನ್ನು ನೋಡಿದ. ಇವನ ವಿಮಾನ ಅಲ್ಲಿ ನಿಂತಿತ್ತು ಕೈಲಾಸದ ಹತ್ತಿರ. ಇವನಿಗನ್ನಿಸ್ತು ಕೈಲಾಸ ರುದ್ರನ ಸ್ಥಾನವನ್ನು ಮೀರಿಕೊಂಡು ಹೋಗಬೇಕಲ್ವ ಪುಷ್ಪಕ. ಆದರೆ ಪುಷ್ಪಕ ಅಲ್ಲಿ ನಿಲ್ತಿತ್ತು. ಇವನಿಗೆ ಭಾರೀ ಸಿಟ್ಟು ಬಂತು. ಇಡೀ ಕೈಲಾಸ ಪರ್ವತವನ್ನು ಬುಡಮೇಲು ಮಾಡುತ್ತೇನೆ ಅಂತ ಹೇಳಿ ತನ್ನ ಅಷ್ಟೂ 20 ಕೈಗಳ ಮುಂಗೈಯನ್ನು ತೂರಿಸಿದ ಬೆಟ್ಟದ ಕೆಳಗಡೆ. ಸದಾಶಿವ ನಕ್ಕು ಅವನ ಹೆಬ್ಬೆರಳಿನಿಂದ ಒತ್ತಿದ ಅಂತೆ, ಮೇಲ್ಗಡೆ ಕಾಲಿನ ಹೆಬ್ಬೆರಳಿನಿಂದ ನುಗ್ಗಾಗಿ ಹೋಯಿತು ಅವನ ಕೈ. ಹೋ ಅಂತ ಅತ್ತ. ಯಾವ ಪರಿ ಅತ್ತ ಅಂತಂದ್ರೆ 3 ಲೋಕ ಆ ಸದ್ದಿಗೆನೆ ಎಷ್ಟೋ ಜನ ಎದೆ ಹೊಡ್ಕೊಂಡ್ರು ಅಂತಾರೆ. ಅದಕ್ಕೆ ಸದಾಶಿವ ನಗುತ್ತಾ ಹೇಳದಂತೆ, ನೀನು ರಾವಣಪ್ಪ, ಇವನು ಅಳುವಿನಿಂದ ಹತ್ರು, ಮತ್ತೆ ಇವನು ಅತ್ತ, ಅದಕ್ಕೆ ರಾವಣ ಅಂತ. ಅದೆಲ್ಲ ಸೇರಿಸಿ ಆಚಾರ್ಯರು ಹೇಳಿದ್ರು, ತ್ರೈಲೋಕ್ಯ ರಾವಣಂ, 3 ಲೋಕವನ್ನು ಅಳುವಂತೆ ಮಾಡಿದವ, ಅವನನ್ನ ಕೊಂದು ಬಿಡು. ಪತ್ನೀಂ ಅವಾಪ್ನುಹಿ,
ಮಗಳನ್ನು ಪಡೆ, ನಿನ್ನ ಹೆಂಡತಿಯನ್ನು ಪಡೆ, ನನ್ನ ಮಗಳು ನಿನ್ನ ಹೆಂಡತಿಯನ್ನು ಪಡೆ. ಬದ್ನೀ ಸೇತು ಮಿಹತೆ ಯಶಸೋ ವಿತತ್ಯೈ. ದೇವರು ಯಾಕೆ ಸೇತುವೆಯನ್ನು ಮಾಡಬೇಕಾಯಿತು? ಮುಂದಿನ ಜನಾಂಗಕ್ಕೆ ಉಳಿಬೇಕಲ್ಲ, ಏನಾದರೂ ಉಳಿಬೇಕು. ಏನು ಉಳಿಬೇಕು? ಸೇತುವೆ ಕಟ್ಟಿದ್ರೆ ಉಳಿಯುತ್ತೆ. ಸೇತುವೆ ಕಟ್ಟೋದು ಬಿಟ್ಟರೆ ಇನ್ನೊಂದರಿಂದ ಆ ರಾಮನ ಕ್ರಿಯೆ ಉಳಿಯೋದೇ ಇಲ್ಲ. ರಾಮನ ಕ್ರಿಯೆ ಉಳಿಯೋದು ಹೇಗೆ? ಬರೆದಿಟ್ರೆ ಆಗಲ್ಲ, ಮಾತುಕತೆ ಆಗಲ್ಲ, ಶಬ್ದ ಮಾತ್ರ ಉಳಿಯೋದು. ಎಷ್ಟೋ ಫಲಕಗಳು, ಎಷ್ಟೋ ಶಿಲಾಫಲಕಗಳೇ ಹೊಟ್ಟೋಗಿರುತ್ತೆ, ಯಾರು ನೋಡೇ ಇರಲ್ಲ. ಯಾವುದೋ ಒಂದು ಕಡೆಗೆ ಏನಾಯ್ತು ಗೊತ್ತಾ? ಈ ಒಂದು ದೊಡ್ಡ ಸಭೆಗೆ ಹೋಗಿದ್ದೆ ನಾನು. ಅಲ್ಲಿ ಯಾವುದೋ ಸಾಹಿತ್ಯ ಬಗ್ಗೆ ಮಾತನಾಡಬೇಕಾಯಿತು. ಅವ್ರದ್ದೊಂದು ಭವನ ಇತ್ತು, ಅವರ ನೆನಪಿಗಾಗಿ ಕಟ್ಟಿಸಿದ ಭವನ. ಅದು ಹೀಗೆ ನೋಡ್ಕೊಂಡು ಹೋದೆ. ಆ ಶಿಲೆ ಫಲಕದಲ್ಲಿ ಏನು ಹೆಸರಿತ್ತು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಹೋಗಿ ಒಳಗಡೆ ಹೋಗಿ, ಇಂಥವ್ರು ಕಟ್ಟಿಸಿದ್ದು ಈ ಭವನ. ಓ, ನೀವು ಅವಾಗ ಹುಟ್ಟೇ ಇರಲಿಲ್ಲ, ಹೆಂಗೆ ಗೊತ್ತಾಯ್ತು ನಿಮ್ಗೆ ಅಂದ್ರು. ಅಲ್ಲೇ ಶಿಲಾಫಲಕ ಇದೆಯಾ ಅಂದ್ರು. ಹಾಗಿರ್ತಾರೆ ಜನ. ಅವ್ರು ಬರೆದದ್ದು ಯಾವುದೂ ಓದಲ್ಲ, ಯಾವುದು ಬರೆದದ್ದು ಯಾರೂ ಓದ್ತಾ ಇಲ್ಲ ಭಾರತದಲ್ಲಿ. ಅಲ್ಲಿ ಬರೆದಿರ್ತಾರೆ ಗಲಾಟೆ ಮಾಡಬೇಡಿ ಅಂತ. ಇವ್ರು ಮಾಡ್ತಾರೆ, ಅವ್ರು ನೋಡೇ ಇರಲ್ಲ, ಅದು ನೋಡೇ ಇರಲ್ಲ. ಅದನ್ನ ಏನು ಯಾವ ಇನ್ಸ್ಟ್ರಕ್ಷನ್ಸ್ ಅನ್ನು ಅವರು ಫಾಲೋ ಮಾಡಲ್ಲ. ಯಾಕೆ ಅಂದ್ರೆ ಅಲ್ಲಿ ಕಣ್ಣೇ ಹೋಗಲ್ಲ ಅವ್ರಿಗೆ. ಅದು ಏನೋ ಭಾರತದ ಮೆಂಟಾಲಿಟಿ ಭಾರಿ ಕಷ್ಟ. ನೀವು ಏನು ಹೇಳಿರ್ತಾರೋ ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇರ್ತಾರೆ. ವಿದೇಶಿಯರು ಒಂದು ಸ್ವಲ್ಪ ಉತ್ತಮ, ಅದು ಏನು ಬರೆದಿದೆ ಅಂತ ನೋಡ್ತಾರೆ, ಓದ್ತಾರೆ, ಅದ್ರ ಕಡೆ ಗಮನ ಹರಿಸ್ತಾರೆ. ಭಾರತ ದೇಶದವರು ಅಲ್ಲಿ ಏನೋ ಇರುತ್ತೆ. ಎಷ್ಟೋ ಒಂದು ಕಡೆ ನಮ್ಮ ಗುರುಗಳದ್ದು ಮಧ್ವ ವಿಜಯ ಬಿಡುಗಡೆ, ಶ್ರೀ ಮಧ್ವ ವಿಜಯದ ಬಿಡುಗಡೆ, ಎಲ್ಲರೂ ಬಂದು ಹೇಳಿದ್ದೆ ಗೋವಿಂದಾಚಾರ್ಯರು ಸುಮಧ್ವ ವಿಜಯಕ್ಕೆ ಒಳ್ಳೆ ವ್ಯಾಖ್ಯಾನ ಬರೆದಿದ್ದಾರೆ. ಹಿಂಗಾಗಬೇಡ, ಅವರಿಗೆ ಸುಮ್ಮನೆ ಇದ್ರು, ಏನು ನಿರ್ವಿಕಾರವಾಗಿ ಇವುಗಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ. ಸುಮಧ್ವ ವಿಜಯ ಬಿಡುಗಡೆ ಮಾಡಿದ್ರೆ ಸುಮಧ್ವ ವಿಜಯ ಅದು ಬೇರೆ 10 ಸರ್ತಿ ಬೇರೆ. ಸುಮಧ್ವ ವಿಜಯದಲ್ಲಿ ಹೀಗೆ ಬರೆದಿದ್ದಾರೆ, ಹೀಗೆ ಬರೆದಿದ್ದಾರೆ, ಹೀಗೆ ಬರೆದಿದ್ದಾರೆ. ಅದು ಅಪ್ಡೇಟ್ ಆಗೋ ಬುದ್ಧಿನೇ ಹೊಟ್ಟೋಗಿತ್ತು ಅವ್ರಿಗೆ. ಏನು ಮಾಡೋಣ? ಯಾಕೆ ಹೇಳಿದೆ ಅಂತಂದ್ರೆ, ಉಳಿಯೋದು ಕಡೆಗೆ ಜನರ ಮನಸ್ಸಿನಲ್ಲಿ ಬಹಳ ಕಾಲದಿಂದ ಯಾವುದು ಉಳಿದಿರುತ್ತೆ ಅದು ಉಳಿಯುತ್ತೆ. ಜನರ ಮನಸ್ಸಿನ ಒಳಗಡೆ ಅದು ನೆಲೆಯಾಗೋದಿದೆಯಲ್ಲ, ಅದು ಭಾರಿ ಕಷ್ಟ. ಇವರು ಹೆಸರು ಚೇಂಜ್ ಮಾಡ್ತಾರೆ, ಅವರು ಹಳೆಯದೇ ಇಟ್ಕೊಂಡಿರ್ತಾರೆ. ಹೆಸರು 1000 ಚೇಂಜ್ ಮಾಡ್ಬೋದು, ಕುಂಬಳೆ ಸರ್ಕಲ್ ಅನ್ಬೋದು, ಆದ್ರೆ ಅದು ಅದು ಮೊದಲು ಏನಿತ್ತೋ ಅದೇ. ನಿರ್ಮಲಾ ಸ್ಟೋರ್ ಅಂತ ಬೆಂಗಳೂರಲ್ಲಿ ಒಂದು ಜಾಗ ಉಂಟು, ಅಲ್ಲಿ ನಿರ್ಮಲಾ ಸ್ಟೋರೇ ಇಲ್ಲ, ಯಾವುದೋ ಕಾಲದಲ್ಲಿ ಇತ್ತು. ತಾತರಾಯನ ಕಾಲದಲ್ಲಿ ನಿರ್ಮಲಾ ಸ್ಟೋರ್ ಇತ್ತು. ಇವತ್ತಿಗೂ ಬಸ್ ಸ್ಟ್ಯಾಂಡಲ್ಲಿ ನಿರ್ಮಲಾ ಸ್ಟೋರ್ ಅಂತಾರೆ. ಅದು ಎಲ್ಲಿ ಹೋಯ್ತೋ ಆ ನಿರ್ಮಲಾ ಸ್ಟೋರ್. ಅದು ಎಂಥದ್ದು, ಅದ್ರ ಸ್ವರೂಪವೇ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅಲ್ಲಲ್ಲ, ಇಲ್ಲ, ಅದು ಏನಾಗಿತ್ತು ಅಂತ ಕೂಡ ಗೊತ್ತಿಲ್ಲ. ಬಟ್ಟೆ ಅಂಗಡಿಯೋ ಅಥವಾ ಅದು ದಿನಸಿ ಅಂಗಡಿಯೋ ಎಂಥದ್ದು ಅಂತಾನೆ ಗೊತ್ತಿಲ್ಲ. ಹಾಗೆ ಏನೋ ಜನರ ತಲೆಗೆ ಬಂದ್ಬಿಡುತ್ತೆ. ಹಾಗೆ ಒಂದು ಉಳಿಬೇಕು, ಅದು ಗಟ್ಟಿಯಾಗಿ ಉಳಿಬೇಕು. ಏನ್ ಮಾಡಬೇಕು? ಸೇತುವೆ ಕಟ್ಟಬೇಕು. ನೀನು ಸೇತುವೆ ಕಟ್ಟಿದ್ರೆ ಗಟ್ಟಿಯಾಗಿ ಉಳಿಯುತ್ತೆ. ಅದನ್ನ ಮಾಡು. ಬದ್ನೀ ಸೇತು ಮಿಹತೆ ಯಶಸೋ ವಿತತ್ಯೈ. ಮುಂದೇನು ಅದರಿಂದ ಏನು ಪ್ರಯೋಜನ? ಸೇತುವೆ ಕಟ್ಟಾಯ್ತು, ಏನು ಪ್ರಯೋಜನ? ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾ. ದಿಗ್ವಿಜಯವನ್ನ ಹೊಂದುವವರು ಅಲ್ಲಿಗೆ ಬಂದು ನಿನ್ನನ್ನು ಕೊಂಡಾಡಿ ಹೋಗ್ತಾರೆ. ಗಾಯಂತಿ ದಿಗ್ವಿಜಯಿನೋ ಯಂ ಉಪೇತ್ಯ ಭೂಪಾಹ. ರಾಜರೆಲ್ಲ ಬಂದು ದರ್ಶನ ಪಡಿತಾರೆ. ನಾವ್ಯಾರು ಇಂತಹ ಪರಾಕ್ರಮಿಗಳಂತೂ ಅಲ್ಲ, ರಾಮನಷ್ಟು ಪರಾಕ್ರಮಿಗಳಲ್ಲ ಅಂತ. ಅದು ಮುಗಿದ ಮೇಲೆ, ಅದು ಇಲ್ಲಿ ಕೊಟ್ಟಿಲ್ಲ, ಅದು ಮುಗಿದ ಮೇಲೆ ಆ ತನ್ನ ಧನುಖಂಡದಿಂದ, ಧನುಸ್ಸಿನ ತುದಿಯಿಂದ, ಧನುಷ್ ಕೋಟಿ ಅಂದ್ರೆ ತುದಿ ಅಂತ, ಕೋಟಿ ಅಂದ್ರೆ ತುದಿ ಅಂತ ಒಂದು ಅರ್ಥ ಇದೆ, ಕೋಟಿ ಅಂತಂದ್ರೆ ಪ್ರಕಾರ ಅಂತ ಒಂದು ಅರ್ಥ ಇದೆ.
ಉಪನಿಷತ್ತಿನಲ್ಲಿ ತ್ರಯಸ್ತ್ರಿಂಶತ್ ಕೋಟಜಃ ಅಂತಂದ್ರೆ 33 ರೀತಿಯ ದೇವತೆಗಳು, 33 ಕೋಟಿ ಅಲ್ಲ, ತಪ್ಪು ತಿಳ್ಕೊಂಡಿದ್ದಾರೆ ಅವರು. ಯಾಕೆಂದ್ರೆ ಅಲ್ಲಿಯೇ ಮುಂದೆ ಅದನ್ನು ಹೇಳಿದ್ದಾರೆ, 33 ಕೋಟಿ ಅದು ಸಂಖ್ಯೆ ಅಲ್ಲ ಅಂತ. ಆದರೆ ಏನೋ ಭ್ರಮೆಗಳು ಇರಲಿ ಬಿಡಿ. ಕೋಟಿ ಅನ್ನೋದಕ್ಕೆ ತುದಿ ಅಂತ, ಧನುಷ್ಯನ ಕೋಟಿ ಅಂದ್ರೆ ಬಿಲ್ಲಿನ ತುದಿಯಿಂದ ಆ ಸಮುದ್ರದ ಒಂದು ಭಾಗವನ್ನ ಕತ್ತರಿಸಿ ಬಿಟ್ಟ ಅಂತೆ ದೇವರು, ಸೇತುವೆಯ ಒಂದು ಭಾಗವನ್ನ. ಆಮೇಲೆ ಅಲ್ಲಿ ಇದು ಆಮೇಲೆ 1970ರಲ್ಲಿಯೋ 60ರ ದಶಕದಲ್ಲಿಯೋ ಅಥವಾ 70ರಲ್ಲಿಯೋ ಸಮುದ್ರ ಅದನ್ನು ಮುಳುಗಿಸಿತು. ಧನುಷ್ಕೋಡಿ ಅಂತಾರೆ, ಧನುಷ್ಕೋಟಿ ಅದು ಹಾಗಾಗಿದ್ದದು. ಏಕೆಂದ್ರೆ ಬೇಕಾಷ್ಟು ಉಲ್ಲೇಖಗಳಿದೆ ಅದು ಏನಾಗಿತ್ತು, ಅದು ರಾಮನ ಸೇತುವೆ ಅಂತ ಹೇಗೆ ಇದು ಮಾಡ್ತಾ ಇದ್ರು. 1800ನೇ ಇಸ್ವಿಯಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬ ಲೆಟರ್ ಬರುತ್ತಾನೆ, ಎಕ್ಸ್ಟ್ರಾ ಫೋರ್ಸ್ ಬೇಕು, ಯಾಕೆ ಅಂದರೆ ಶ್ರೀಲಂಕಾದಿಂದ ತಪ್ಪಿಸಿಕೊಳ್ಳುವ ಖೈದಿಗಳು ಸ್ವಲ್ಪ ದೂರ ಈಜು ಬಿಟ್ರೆ ಈ ಸೇತುವೆ ಸಿಕ್ಬಿಡುತ್ತೆ, ಸೇತುವೆಯಿಂದ ಆರಾಮಾಗಿ ಭಾರತದ ಒಳಗಡೆ ಬಂದ್ಬಿಡ್ತಾ ಇದ್ದಾರೆ, ದಯವಿಟ್ಟು ನಮಗೆ ಎಕ್ಸ್ಟ್ರಾ ಫೋರ್ಸ್ ಬೇಕು ಅಂತ ಬರೆದದ್ದು ಉಲ್ಲೇಖ ಇದೆ. ಆಮೇಲೆ ಪೈಗಂಬರ್ನ ಶಿಷ್ಯರು ಕೂಡ ಎಲ್ಲ ಕಡೆ ಸುತ್ತಾಡಿಕೊಂಡು ಬಂದು ಹೀಗೊಂದು ಸೇತುವೆ ಇದೆ ಅಂತ ಹೇಳ್ತಾರೆ. ಅದರಿಂದಾಗಿ ಅದು ರಾಮನ ಯಶಸ್ಸಿನ ಜೀವಂತ ಸಂಕೇತ, ಪತ್ನಿಯ ಮೇಲಿಟ್ಟ ಪ್ರೀತಿಯ ಸಂಕೇತ. ಇವ್ರು ಯಾವುದೋ ತಾಜ್ ಮಹಲ್ ಕಟ್ಟಿ ತಾಜ್ ಮಹಲ್ನ ನೋಡ್ತಾರೆ, ಅದು ನೋಡ್ಬೇಕು, ಪ್ರೀತಿಯ ಸಂಕೇತ ಅದು. ಅಲ್ಲಿಗೆ ಹೋಗು ಮಾಡು ಅಂತ ಹೇಳಿ ಸಮುದ್ರ ಕೇಳಿಕೊಂಡ. ಆಯಿತು ಅಂತ ರಾಮ ಮುಂದುವರೆದ ಅನ್ನೋದನ್ನ ನಾವು ನೋಡ್ತೇವೆ. ಮುಂದೆ ಅವನು ಸಮುದ್ರನ ಇದೇನಿದೆ, ಪ್ರಾರ್ಥನೆ ಏನಿತ್ತು, ಸೇತುವೆ ಹೇಗಾಯಿತು ಇತ್ಯಾದಿಗಳನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಒಂದು ತುರ್ತು ಪರಿಸ್ಥಿತಿ ಇರೋದರಿಂದ, ತುರ್ತು ಪರಿಸ್ಥಿತಿ ಅಂದರೆ ಏನಿಲ್ಲ, ಒಂದು ಕೆಲಸ ಇದೆ, ಅದರಿಂದಾಗಿ ಈಗ ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ನಾಳೆ ನೋಡುವ.